ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ, ಆದರ್ಶ ವಿದ್ಯಾಲಯ, ಮೈನಾರಿಟಿ ಮೊರಾರ್ಜಿ ಮತ್ತು ಡಾಕ್ಟರ್ APJ ಅಬ್ದುಲ್ ಕಲಾಂ ಮಾದರಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಉಪಯುಕ್ತವಾಗಬಹುದಾದಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಇವತ್ತು ಇಂಗ್ಲಿಷ್ ವಿಷಯದ ಮಾದರಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಮೊದಲನೇದಾಗಿ ನೋಡ್ಬೋದು ಇಲ್ಲಿ ಸೀಕಿಂಗ್ ಹೆಲ್ಪ್ ಫ್ರಾಮ್ ನಾನ್. ದ ವರ್ಡ್ ದ್ಯಾಟ್ ರೈಮ್ಸ್ ವಿತ್ ನಾನ್ ಈಸ್ ಅಂತ ಹೇಳಿದರೆ ಈ ನಾನ್ ಎನ್ನುವಂತಹ ಪದದ ಒಂದು ರೈಮಿಂಗ್ ವರ್ಡ್ ಯಾವುದು? ನೈನ್, ನಾನ್, ಸ್ಟಾನ್, ಓನ್. ಇಲ್ಲಿ ನೋಡ್ಬೋದು, ಇಲ್ಲಿ ನಾನ್, ಓನ್ ಆಗುತ್ತದೆ. ಇಲ್ಲಿ ಡಿ ಆಪ್ಷನ್. ಇನ್ನು ದ ವರ್ಡ್ ವಿಚ್ ಹ್ಯಾಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಯಾವುದು ಅಂತ ಕೇಳಿದ್ದಾರೆ. ಈಸಂಟ್, ಈಸಂಟ್, ಈಸ್ ನಾಟ್, ಈಸಂಟ್ ಅಂತಿದೆ. ಇಲ್ಲಿ ಆನ್ಸರ್ ನೋಡ್ತಾ ಹೋದಾಗ ಇಲ್ಲಿ ನೋಡಿ, ಇಲ್ಲಿ ಬಂದಿದೆಯಲ್ಲ ಈಸ್ ನಾಟ್ ಅನ್ನೋದನ್ನ ನಾವಿಲ್ಲಿ ಎಪೆಸ್ಟ್ರಫಿ ಮಾರ್ಕ್ ಅಂತಲೂ ಕರಿತೀವಿ, ಅಥವಾ ಇಲ್ಲಿ ಪಂಕ್ಚುಯೇಷನ್ ಮಾರ್ಕ್ ಅಂತಲೂ ಕರಿತೀವಿ. ಈಸ್ ನಾಟ್ ಆಗುತ್ತದೆ. ಇಲ್ಲಿ 23ನೇ ಪ್ರಶ್ನೆ, ವಾಟ್ ಗೋಸ್ ಅಪ್ ಆ್ಯಂಡ್ ನೆವರ್ ಕಮ್ಸ್ ಡೌನ್. ಇದೊಂದು ಒಗಟು ನೋಡ್ತಾ ಹೋಗಿ. ಹೆಲ್ತ್, ಏಜ್, ಕಲರ್, ವೇಟ್. ನೋಡಿ ಇಲ್ಲಿ ಇದು ಆನ್ಸರ್ ಯಾವುದಾಗುತ್ತೆ ಅಂದರೆ ಏಜ್ ಆಗುತ್ತದೆ. ಇಲ್ಲಿ ಗೋಸ್ ಅಪ್ ಆ್ಯಂಡ್ ನೆವರ್ ಕಮ್ಸ್ ಡೌನ್ ಅಂದರೆ ಇಲ್ಲಿ ವಯಸ್ಸು. ನೆಕ್ಸ್ಟು ಇಲ್ಲಿ ಕಾಲ್ಡ್ ಹ್ಯಾಸ್ ಪುವರ್ ಪೀಪಲ್ಸ್ ಆ್ಯಪಲ್ಸ್. ಇಲ್ಲಿ ಬಡವರ ಸೇಬುಗಳು, ಸೇಬು ಹಣ್ಣುಗಳು ಯಾವುದು? ಟೊಮೆಟೋಸ್, ಟೊಮೆಟೇಸ್, ಟೊಮೆಟೋಸ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಸ್ಪೆಲ್ಲಿಂಗ್ಗಳನ್ನು ನೋಡ್ಬೇಕು. ಇಲ್ಲಿ ಸೇಮ್ ಉತ್ತರವೇ, ಆದರೆ ಸ್ಪೆಲ್ಲಿಂಗ್ ರಾಂಗ್ ಇರ್ತಾವೆ ಕೆಲವೊಂದು. ಇಲ್ಲಿ ಟೊಮೆಟೋಸ್, ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ. ಇಲ್ಲಿ ಕಡೆ ಅಕ್ಷರ ಓ ಬಂದಾಗ ಇಲ್ಲಿ ES ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಟೊಮೆಟೋಸ್. ಸಿನಾನಮ್ ಆಫ್ ಲಾಯಲ್ ಈಸ್ ಒಬೆ, ಡಿಸ್ಲಾಯಲ್, ಅನ್ಲಾಯಲ್, ನಾನ್ ಲಾಯಲ್ ಅಂತಿದೆ. ಇಲ್ಲಿ ಈ ಲಾಯಲ್ ಇದರ ಸಮಾನಾರ್ಥಕ ಪದ ಯಾವುದು ಅಂದರೆ OBA ಆಗುತ್ತದೆ. ಒಬೆ. ಲಲಿತಾ ರೋಟ್ ಎ ಲೆಟರ್ DC ಆಫೀಸ್. ಫಾರ್, ಫ್ರಾಮ್, ಟು ಅಂತಿದೆ. ಲಲಿತಾ ರೋಟ್ ಎ ಲೆಟರ್ ಟು ಆಗುತ್ತದೆ. DC ಆಫೀಸಿಗೆ ಒಂದು ಪತ್ರ ಬರೆದಳು. ಪ್ರಿಯಾ ಈಸ್ ಪೀಲಿಂಗ್ ಆನಿಯನ್ ಇನ್ ದ ಕಿಚನ್. ದ ವರ್ಬ್ ಈಸ್ ಇನ್ ದಿಸ್ ಸೆಂಟೆನ್ಸ್ ಈಸ್. ಇದರಲ್ಲಿ ಈ ವಾಕ್ಯದಲ್ಲಿ ಬಂದಿರುವಂತಹ ಕ್ರಿಯಾಪದ ವರ್ಬ್ ಯಾವುದು? ಪ್ರಿಯಾ, ಕಿಚನ್, ಆನಿಯನ್, ಪೀಲಿಂಗ್ ಇವೆಲ್ಲವೂ ಕೂಡ ನೌನ್ ಆಗ್ತವೆ. ಬಟ್ ಇದೆಲ್ಲ ಪೀಲಿಂಗ್ ಎನ್ನುವಂಥದ್ದು ಇದೊಂದು ವರ್ಬ್ ಆಗಿದೆ, ಕ್ರಿಯಾಪದ. ಸೊ ಡಿ ಆಪ್ಷನ್ ಸರಿಯಾದ ಆನ್ಸರ್ ಆಗುತ್ತದೆ. ಅಪೋಸಿಟ್ ವರ್ಡ್ ಆಫ್ ರೆಗ್ಯುಲರ್ ಈಸ್. ರೆಗ್ಯುಲರ್ ಪದದ ವಿರುದ್ಧಾರ್ಥಕ ಪದ ಅನ್ರೆಗ್ಯುಲರ್, ಇರ್ರೆಗ್ಯುಲರ್, ನಾನ್ ರೆಗ್ಯುಲರ್, ಡಿಸ್ರೆಗ್ಯುಲರ್ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು? ಬಿ ಇದೆಯಲ್ಲ, ಇರ್ರೆಗ್ಯುಲರ್ ಆಗುತ್ತದೆ. ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಕಂಡುಹಿಡಿಯಬೇಕು. ಪೆನ್, ಬ್ಯಾಂಗಲ್, ಪೆನ್ಸಿಲ್, ಶಾರ್ಪ್ನರ್. ನೋಡಿ, ಪೆನ್, ಪೆನ್ಸಿಲ್ಲು, ಶಾರ್ಪ್ನರ್ ಇವೆಲ್ಲವೂ ಕೂಡ ಒಂದೇ ಗುಂಪಿಗೆ ಸೇರ್ತಾವು. ಬ್ಯಾಂಗಲ್ ಎನ್ನುವಂಥದ್ದು ಈ ಗುಂಪಿಗೆ ಸೇರುವುದಿಲ್ಲ. ಸೊ ಇದು ಕರೆಕ್ಟ್ ಆಗುತ್ತದೆ ಆನ್ಸರ್. ದ ಶಾರ್ಟ್ ಫಾರ್ಮ್ ಆಫ್ ಆರ್ ನಾಟ್ ಈಸ್ ಆರಂಟ್, ಆರ್ ನಾಟ್, ಆರಂಟ್, ಆರಂಟ್ ಅಂತಿದೆ. ಇಲ್ಲಿ ಆರಂಟ್ ಎನ್ನುವಂಥದ್ದು ಇದೆಯಲ್ಲ, ಸಿ ಆಪ್ಷನ್ನು ಇದು ಶಾರ್ಟ್ ಫಾರ್ಮ್ ಆಗಿದೆ. ಒಂದು ವೇಳೆಯಲ್ಲಿ ಆರಂಟನ್ನು ಕೊಟ್ಟು ಲಾಂಗ್ ಫಾರ್ಮನ್ನು ಕೇಳಿದರೆ ನೀವು ಈ ರೀತಿ ಬರೀಬೇಕು, ಆರ್ ನಾಟ್ ಅಂತ. ಸಿಂಪಲ್ ಪಾಸ್ಟ್ ಟೆನ್ಸ್ ಆಫ್ ವಾಚ್ ಈಸ್ ವಾಚ್, ವಾಚ್ಡ್, ವಾಚಸ್, ವಾಚಿಂಗ್. ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಸಾಮಾನ್ಯ ಅಥವಾ ಸಾದಾ ಭೂತಕಾಲ ಅಂತ ಏನು ಹೇಳ್ತೀವಿ, ಇಲ್ಲಿ ವಾಚ್ಡ್ ಆಗುತ್ತದೆ. ದ ಚಿಲ್ಡ್ರನ್ ಮೇಡ್ ಲಿಟಲ್ ಹ್ಯಾಂಡ್ ಪಪ್ಪೆಟ್ಸ್ ಇನ್ ದೇರ್ ಕ್ಲಾಸ್ ಅಂತ ಹೇಳಿದರೆ ಕ್ರಾಫ್ಟ್, 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 ಕ್ರಾಫ್ಟ್ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು? ಕ್ರಾಫ್ಟ್ ಆಗುತ್ತದೆ. ಫೈಂಡ್ ದ ರಾಂಗ್ ಸ್ಪೆಲ್ಡ್ ವರ್ಡ್. ಎಫಿಸಿಯೆಂಟ್, ಟ್ರೀಟ್ಮೆಂಟ್, ಬೆಟರ್ಮೆಂಟ್, ಎಂಪ್ಲಾಯ್ಡ್ ಅಂತಿದೆ. ಇಲ್ಲಿ ರಾಂಗ್ ಸ್ಪೆಲ್ಟ್ ವರ್ಡ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಸ್ಪೆಲ್ಲಿಂಗ್ ರಾಂಗ್ ಯಾವುದಿದೆ ನೋಡ್ತಾ ಹೋಗಿ. ಇಲ್ಲಿ ಎಂಪ್ಲಾಯ್ಡ್ ಅಂತಿದೆಯಲ್ಲ, ಇದು ರಾಂಗ್ ಆಗುತ್ತೆ. ಯಾಕಂದರೆ ಈ ರೀತಿ ಬರುತ್ತೆ ಅದು ಎಂಪ್ಲಾಯ್ಡ್. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಬಿಗ್ ಲುಕ್ ದ ಯಾಟ್ ಎಲಿಫೆಂಟ್. ರೀಅರೇಂಜ್ ದ ಸೆಂಟೆನ್ಸ್ ಅಂತಿದೆ. ಇಲ್ಲಿ ಬಿಗ್ ಲುಕ್ ಆಟ್ ದ ಎಲಿಫೆಂಟ್, ಎಲಿಫೆಂಟ್ ಆಟ್ ದ ಬಿಗ್ ಲುಕ್, ಲುಕ್ ಆಟ್ ದ ಬಿಗ್ ಎಲಿಫೆಂಟ್, ಆಟ್ ದ ಬಿಗ್ ಲುಕ್, ಆಟ್ ದ ಬಿಗ್ ಎಲಿಫೆಂಟ್ ಲುಕ್ ಅಂತಿದೆ. ಇಲ್ಲಿ ಈ ಪದಗಳನ್ನು ಹೊಂದಿಸಿ ಸರಿಯಾಗಿ ಜೋಡಿಸಿ ಒಂದು ವಾಕ್ಯ ಮಾಡಬೇಕು. ಇಲ್ಲಿ ನೋಡ್ತಾ ಹೋಗಿ, ಲುಕ್ ಆಟ್ ದ ಬಿಗ್ ಎಲಿಫೆಂಟ್ ಇದೆಯಲ್ಲ, ಇದು ಕರೆಕ್ಟ್ ಆಗುತ್ತದೆ.
ರೀಅರೇಂಜ್ ದ ಸೆಂಟೆನ್ಸ್ ಟು ಫಾರ್ಮ್ ಎ ಪ್ಯಾರಾಗ್ರಾಫ್ ಅಂತ ಹೇಳಿದರೆ ಇಲ್ಲಿ 4 ಸಾಲುಗಳನ್ನು ಕೊಟ್ಟಿರ್ತಾರೆ, ಅದನ್ನು ತಾವು ಸರಿಯಾಗಿ ಹೊಂದಿಸಬೇಕು. ಇಲ್ಲಿ ಮೊದಲಿಗೆ ಯಾವ್ದು ಬರುತ್ತೆ ನೋಡಿ, ಐನ್ಸ್ಟೀನ್ ವಾಸ್, ಮತ್ತು ಆಲ್ದೋ ಎ ಗ್ರೇಟ್ ಸೈಂಟಿಸ್ಟ್, ವೀಕ್ ಇನ್ ಅರ್ಥಮೆಟಿಕ್, ರೈಟ್ ಫ್ರಾಮ್ ಹೀಸ್ ಸ್ಕೂಲ್ ಡೇಸ್ ಅಂತ ಹೇಳಿದರೆ ಇಲ್ಲಿ ಯಾವ ರೀತಿ ಬರುತ್ತೆ ಅಂದರೆ ಅದು ನೋಡ್ತಾ ಹೋಗಿ. ಆಲ್ದೋ ಎ ಗ್ರೇಟ್ ಸೈಂಟಿಸ್ಟ್ ಐನ್ಸ್ಟೀನ್ ವಾಸ್, ಕ್ಯೂ ಫಸ್ಟಿಗೆ ಬರುತ್ತೆ, ಪಿ ಸೆಕೆಂಡ್ ಬರುತ್ತೆ. ಇಲ್ಲಿ ವೀಕ್ ಇನ್ ಅರ್ಥಮೆಟಿಕ್, ಇಲ್ಲಿ ಕ್ಯೂ ಪಿ ಆರ್ ಎಸ್ ಯಾವುದಿದೆ ನೋಡ್ತಾ ಹೋಗಿ, ಕ್ಯೂ ಪಿ ಆರ್ ಎಸ್ ಇದೆಯಲ್ಲ, ಇದು ಕರೆಕ್ಟ್ ಆಗುತ್ತದೆ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ, ದ ಮೀನಿಂಗ್ ಆಫ್ ದಿ ಸೆಂಟೆನ್ಸ್ ಇನ್ ಎ ವರ್ಡ್ ಎನ್ಕರೇಜಿಂಗ್, ಡಿಸ್ಕರೇಜಿಂಗ್, ಇರಿಟೇಟಿಂಗ್, ಡಾಮಿನೇಟಿಂಗ್ ಅಂತ ಹೇಳಿದರೆ ಇಲ್ಲಿ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂದರೆ ಇಲ್ಲಿ ಎನ್ಕರೇಜಿಂಗ್ ಅವರು ಹೇಳಿದ್ದಾರೆ. ವಿ ನೀಡ್ ಟು ಡೂ ಮೋರ್ ಫಾರ್, ಇಲ್ಲಿ ಇದೊಂದು ಆರ್ಟಿಕಲ್ ಕೊಟ್ಟಿದ್ದಾರೆ. ಇಲ್ಲಿ ವಿ ನೀಡ್ ಟು ಡೂ ಮೋರ್ ಫಾರ್ ಪುವರ್ ಅಂತ ಹೇಳಿದ್ದಾರೆ. ಆ್ಯಂಡ್, ಎ, ನಾನ್ ಆಫ್, ಅಬೌವ್, ಇಲ್ಲಿ ದ ಅಂತ ಹೇಳಿದ್ದಾರೆ. ಇಲ್ಲಿ ಸ್ಪೆಸಿಫಿಕ್ ಆಗಿ ಒಬ್ಬರ ಬಗ್ಗೆ ಹೇಳಿದಾಗ ಅಲ್ಲಿ ದ ಬಳಕೆ ಆಗುತ್ತದೆ. ಇಲ್ಲಿ ನಿಜ ಹೇಳಬೇಕಂದ್ರೆ ನೀವು ಇಲ್ಲಿ ಎ ಬರಬೇಕಾಗಿತ್ತು ಆರ್ಟಿಕಲ್ ಅಂತ ಹೇಳ್ತೀರಿ, ಬಟ್ ಇಲ್ಲಿ ಅವರು ಪುವರ್ ಅಂತ ಹೇಳಿದ್ದಾರೆ. ಒಂದು ಅಲ್ಲಿ ವಿ ನೀಡ್ ಟು ಡೂ ಮೋರ್ ಫಾರ್ ಪುವರ್, ಬಡವರಿಗೋಸ್ಕರ ಯಾರು ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಅನ್ನೋದ್ರ ಒಂದು ಅರ್ಥವನ್ನು ಕೊಡುವಂಥ ಪದ ಇಲ್ಲಿ ಆಗಿರುತ್ತದೆ. ಸೊ ಹಾಗಾಗಿ ಇಲ್ಲಿ ದ ಬರುತ್ತದೆ. ಇಟ್ ಈಸ್ ನಾಟ್ ಟು ಸೈಕಲ್ ಡೌನ್ ದ ಬ್ಯೂಸಿ ಮೇನ್ ರೋಡ್ ಅಂತ ಹೇಳಿದ್ದಾರೆ. ಇಲ್ಲಿ ಅಡ್ವೈಸ್, ಅಡ್ವೈಸಿಂಗ್, ಅಡ್ವೈಸೇಬಲ್, ಅಡ್ವೈಸ್ ಅಂತ ಹೇಳಿದ್ದಾರೆ. ಇಟ್ ಈಸ್ ನಾಟ್ ಅಡ್ವೈಸೇಬಲ್ ಟು ಸೈಕಲ್ ಡೌನ್ ದ ಬ್ಯೂಸಿ ಮೇನ್ ರೋಡ್, ಇಲ್ಲಿ ಅಡ್ವೈಸೇಬಲ್ ಆಗುತ್ತದೆ. ಗೋಯಿಂಗ್ ಟು ಡಿಸ್ನಿಲ್ಯಾಂಡ್ ವಾಸ್ ಡೇ ಆಫ್ ಮೈ ಲೈಫ್, ದ ಮೋಸ್ಟ್ ಎಕ್ಸೈಟಿಂಗ್, ಮೋಸ್ಟ್ ಎಕ್ಸೈಟಿಂಗ್, ದ ಮೋಸ್ಟ್ ಎಕ್ಸೈಟ್, ಮೋರ್ ಎಕ್ಸೈಟಿಂಗ್ ಅಂತ ಹೇಳಿದರೆ ಇಲ್ಲಿ ಆನ್ಸರ್ ಯಾವುದು ಅಂದರೆ ದ ಮೋಸ್ಟ್ ಎಕ್ಸೈಟಿಂಗ್ ಡೇ ಆಫ್ ಮೈ ಲೈಫ್. ಕಾಫಿ ಇನ್ ಮೆನಿ ಕಂಟ್ರೀಸ್ ಸಚ್ ಹ್ಯಾಸ್ ಚೀನಾ ಆ್ಯಂಡ್ ಇಂಡಿಯಾ ಅಂತ ಹೇಳಿದರೆ ಈಸ್ ಗ್ರೋ, ಈಸ್ ಗ್ರೌಂಡ್, ಗ್ರೋ, ಗ್ರೋವಿಂಗ್ ಅಂತಿದೆ, ಇಲ್ಲಿ ಈಸ್ ಗ್ರೌಂಡ್ ಆಗುತ್ತದೆ. ಸೊ ಇದು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು.